ಆಪ್ಷನ್ ಬಯರ್ಸ್ ಗೆ ನೀವು ಪ್ರಿಫರ್ ಮಾಡ್ತೀರಾ ಸೆಲ್ಲರ್ಸ್ ಗೆ ಪ್ರಿಫರ್ ಮಾಡ್ತೀರಾ ಆಲ್ಗೋನ? 70 to 80% ನಾನ್ ಡೈರೆಕ್ಷನ್. ಬೀಳುತ್ತೆ ಅಂದ್ರೆ ಒಂದು ಸ್ಟ್ರಾಟಜಿ ಹಾಕಿಟ್ಟಿರ್ತಾರ, ಮೇಲ್ಗಡೆ ಹೋಗುತ್ತೆ ಅಂದ್ರೆ ಕೂಡ ಒಂದು ಸ್ಟ್ರಾಟಜಿ ಪಂಚ್ ಮಾಡೋರು, ಅಂದ್ರೆ 1 millisecond, ಸೆಕೆಂಡ್, ಮೈಕ್ರೋಸಿಗೆ ಎಲ್ಲಾದ್ರಲ್ಲೂ ಸುಮಾರು ಮಾಡಿ ಸ್ಕ್ಯಾಲ್ಪ್ ಮಾಡಿ ತಗೊಂಡ್ಬಿಡ್ತಾರೆ. ಕಂಟ್ರೋಲ್ ದ ಮಾರ್ಕೆಟ್. ಇದೆಲ್ಲ ನಾವು ನಾರ್ಮಲ್ ಆಗಿ ನಮ್ ಡಿಮಾರ್ಟ್ ಅಕೌಂಟ್ಗಳಲ್ಲೇ ಮಾಡಬಹುದಲ್ವಾ? ಯಾರನ್ನಾದ್ರೂ ಕೇಳಿ 90% ಹ್ಯಾವ್ ಲಾಸ್ಟ್ ಮನಿ. ಕ್ವಶನ್ ಇದೆ, ಅದೇನಪ್ಪಾ ಅಂತಂದ್ರೆ ಎಷ್ಟು ಟ್ರೇಡ್ ಗಳು ಎಕ್ಸಿಕ್ಯೂಟ್ ಆಗುತ್ತೆ? ವೈ? ಬಿಕಾಸ್ ಇಟ್ಸ್ ಆಲ್ಗೋ ರೈಟ್. ಸೊ ಒಂದೊಂದ್ಸರಿ ಏನಾಗುತ್ತೆ ಅಂದ್ರೆ ಸ್ಟಾಪ್ ಲಾಸ್ ಗಳು ಹಿಟ್ ಆಗ್ತಾ ಇರುತ್ತೆ. ಕರೆಕ್ಟ್. ಸೊ ಇನ್ನ ಒಂದು ಆಪ್ಷನ್ ಬಯರ್ಸ್ ಗೆ ನೀವು ಪ್ರಿಫರ್ ಮಾಡ್ತೀರಾ ಸೆಲ್ಲರ್ಸ್ ಗೆ ಪ್ರಿಫರ್ ಮಾಡ್ತೀರಾ ಆಲ್ಗೋನ? ಸೊ ಇವಾಗ ನಿಮ್ಗೆ ಕಾಮನ್ ಮಿಸ್ಕನ್ಸೆಪ್ಷನ್ ಏನು ಅಂದ್ರೆ ಆಪ್ಷನ್ ಬೈಯಿಂಗ್ ವಿಲ್ ಲೂಸ್ ದ ಕ್ಯಾಪಿಟಲ್ ಅಂತ. ಅದು ಹಂಗಲ್ಲ. ಆಪ್ಷನ್ ಬೈಯಿಂಗ್ ರಿಕ್ವೈರ್ ಸ್ಕಿಲ್ ಆಬ್ವಿಯಸ್ಲಿ. ಬಟ್ ನಾನ್ ಹೇಗ್ ಮಾಡ್ತೀನಿ ಅಂದ್ರೆ ಎರಡು ಈಗ ಆಪ್ಷನ್ ಸೆಲ್ಲಿಂಗ್ ಆಪ್ಷನ್ ಬೈಯಿಂಗ್ ಎರಡೂನು ಕಂಬೈನ್ ಮಾಡಿದ್ರೆ ಮಾತ್ರ ನಂದು ರಿಸ್ಕ್ ರಿವಾರ್ಡ್ ಫೇವರ್ ಆಗುತ್ತೆ. ಈಗ ಒಂದು ಎಕ್ಸಾಂಪಲ್ ಕೊಡ್ತೀನಿ. ಸುಮಾರು ಎಲ್ಲರಿಗೂ ಗೊತ್ತಿರತ್ತೆ ಅನ್ಸುತ್ತೆ. ಈಗ ನಾನ್ ಡೈರೆಕ್ಷನಲ್ ಮತ್ತೆ ಡೈರೆಕ್ಷನಲ್ ಅಂತ ಎರಡು ಸ್ಟ್ರಾಟಜೀಸ್ ನಾವು ಮಾಡಬಹುದು ಒನ್ ಡೇಲಲ್ಲಿ. ಈ ಒಂದು ಮಾರ್ಕೆಟ್ ಅಲ್ಲಿ ಆಪ್ಷನ್ ಸೆಲ್ಲಿಂಗ್ ಬಂದಾಗ ನಾನ್ ಡೈರೆಕ್ಷನಲ್ ಮತ್ತೆ ಡೈರೆಕ್ಷನಲ್ ಅಂತ ಕರೀತಾರೆ. ಕರೆಕ್ಟ್. ಸೊ ಈಗ ನಾನ್ ಡೈರೆಕ್ಷನಲ್ ಆಪ್ಷನ್ ಸೆಲ್ಲಿಂಗ್ ಅಂದ್ರೆ ಏನು ಅಂದ್ರೆ ಥೀಟನ್ನ ನಾವು ಮಾಡ್ತಾ ಡಿಕೆ ಕಾಯ್ತಾ ಇರ್ತೀವಿ, ಆಯ್ತಾ? ಸೊ ಮಾರ್ಕೆಟ್ ಎಲ್ಲೂ ಹೋಗದೆ ಇದ್ರೆ ಕ್ಲೋಸ್ ಆಗೋ ಟೈಮಲ್ಲಿ ಎರಡು ಸೈಡ್ ಅದರ ಪ್ರೀಮಿಯಂ ಯಾವಾಗ ಎರಡು ಕಮ್ಮಿ ಆಗ್ತಾ ಬರುತ್ತೆ. ಸೊ ಅದೆಲ್ಲ ನನಗೆ ಅಡ್ವಾಂಟೇಜ್. ಅದು ನಾನ್ ಡೈರೆಕ್ಷನಲ್. ಡೈರೆಕ್ಷನಲ್ ಅಂದ್ರೆ ಏನ್ ಗೊತ್ತಾ? ಡೆಲ್ಟಾ ಮೂವ್ಸ್. ಸೊ ಈಗ ಅದು ಮೂವ್ ಕೊಟ್ರೆ ಆದಷ್ಟು ಮಾತ್ರ ಕ್ಯಾಪ್ಚರ್ ಮಾಡ್ಬೇಕು ನಾನು, ಆ ತರದೊಂದು. ಸೊ ಈ ಒಂದು ಟ್ರೆಂಡಿಂಗ್, ಒಂದು ಅದೇ ನಾನ್ ಡೈರೆಕ್ಷನಲ್, ಒಂದು ಡೈರೆಕ್ಷನಲ್, ಎರಡು ತರ ಸೆಟಪ್ ಇದೆ ಆಕ್ಚುಲಿ. ಅದ್ರಲ್ಲಿ ನಾನು ಪರ್ಸನಲಿ 70 to 80% ನಾನ್ ಡೈರೆಕ್ಷನಲ್ ನಾನು. ಯಾಕಂದ್ರೆ ಮಾರ್ಕೆಟ್ ಸ್ಟೇಸ್ ಇನ್ ದ, ಅಂದ್ರೆ ಇಟ್ ವಿಲ್ ನಾಟ್ ಗಿವ್ ಯು ದ ರೈಟ್ ಟ್ರೆಂಡ್ ಆನ್ ಅ ಡೈಲಿ ಬೇಸಿಸ್. ಸೊ ನಿಮ್ಗೆ ದುಡ್ಡು ಮಾಡೋದು ಯಾವಾಗ ಅಂದ್ರೆ ನಾನ್ ಡೈರೆಕ್ಷನಲ್ ಗೆ ಅಡ್ವಾಂಟೇಜ್ ಆಗುತ್ತೆ. ಬಟ್ ನಾನ್ ಮುಂಚೆ ಹೇಳ್ದಂಗೆ ಕಂಬೈನ್ ಮಾಡಿದ್ರೆ ಒಂದು ಒಳ್ಳೇದು. ಈ ನಾನ್ ಡೈರೆಕ್ಷನಲ್ ಡೈರೆಕ್ಷನ್ ಅಂತಾರಲ್ಲ, ಯೂಶಲಿ ಏನಾಗುತ್ತೆ ಗೊತ್ತಾ? ಈ ನಾನ್ ಡೈರೆಕ್ಷನಲ್ ನಾನ್ ಹೆಂಗ್ ಮಾಡ್ತೀನಿ, 9 ಸ್ಟಾರ್ಟ್ ಮಾಡ್ತೀನಿ ಟ್ರೇಡಿಂಗ್. ಮಾರ್ಕೆಟ್ ಹೇಗ್ ಮೂವ್ ಆಗುತ್ತೆ ನೋಡ್ತಾ ಅದು ಎಂಟರ್ ಆಗಿರತ್ತಲ್ಲ ಪೊಸಿಷನ್, ಯಾವಾಗ್ಲೂ ನಾನ್ ಡೈರೆಕ್ಷನಲ್ ಆಗಿ ಎಂಟರ್ ಆಗೋದು ನಾನು. ಅಂದ್ರೆ ಎರಡೂ ಸೈಡ್ ಸೆಲ್ ಮಾಡಿರ್ತೀನಿ ನಾನು. ಪಿನೂ ಇರುತ್ತೆ, ಸಿನೂ ಇರುತ್ತೆ. ಸೊ ಅಲ್ಲಿ ನಾನು ಅಬ್ಸರ್ವ್ ಮಾಡ್ಕೊಂಡು ಹೋಗ್ತೀನಿ ಮಾರ್ಕೆಟ್ ನ. ಸಪೋಸ್ ಒಂದ್ ರೇಂಜ್ ಇರುತ್ತೆ ಅಂತ ಇಟ್ಕೊಳ್ಳಿ. ಎಲ್ಲ ಟೈಮ್ ಶಾರ್ಟ್ ಸ್ಟಾರ್ಟ್ ಟ್ರೈ ಮಾಡ್ತೀರಾ? ಯೂಶಲಿ ನಾನು ATMs ಅಲ್ಲಿ ಆಟ ಆಡೋದು, ತುಂಬಾ ಕಮ್ಮಿ ಸ್ಟ್ರಾಂಗಲ್ಸ್ ಯೂಸ್ ಮಾಡೋದು, ಅಂದ್ರೆ OTMs ಯೂಸ್ ಮಾಡೋದು. ಬಟ್ ಸ್ಟಾಡಲ್ ಅಲ್ಲೇ ಆಟ ಆಡೋದು. ಸ್ಟಾಡಲ್ ಅಲ್ಲಿ ಆಲ್ಗೋದಲ್ಲಿ ಆಟ ಆಡ್ತೀರಾ? ಆಲ್ಗೋದಲ್ಲಿ, ಎಲ್ಲಾನು ಆಲ್ಗೋದಲ್ಲಿ. ಸೊ ಅಲ್ಲಿ ಏನ್ ಮಾಡ್ತೀರಾ ಅಂತಂದ್ರೆ ಹೆಡ್ಜಿಂಗ್ ಇಟ್ಟಿರ್ತೀರಾ ಪೊಸಿಷನ್, ಮಾಡೋದಕ್ಕೆ ಇರುತ್ತೆ. ಮುಂಚೆನೆ ಹಾಕಿರ್ತೀರಾ ಅಥವಾ ವೇಟ್ ಮಾಡಿ? ಎಲ್ಲ ಪ್ರತಿಯೊಂದು ಫುಲ್ ಮುಂಚೆನೆ ಕಾನ್ಫಿಗರ್ ಮಾಡ್ಬಿಟ್ಟು ಬ್ಯಾಕ್ ಟೆಸ್ಟ್ ಮಾಡಿರ್ತೀನಿ ಒಂದೊಂದನ್ನು. ಆ ಸ್ಟ್ರಾಟಜಿ ಬ್ಯಾಕ್ ಟೆಸ್ಟ್ ರಿಸಲ್ಟ್ಸ್ ಏನ್ ಬರುತ್ತಲ್ಲ ಅದ್ರಲ್ಲಿ ನಂಗೆ ತಲೆಯಲ್ಲಿ ಇರುತ್ತೆ. ಓಕೆ, ಈ ಬ್ಯಾಕ್ ಟೆಸ್ಟ್ ಮಾಡೋದು ಹೇಗೆ ಅಂತ ಕೇಳ್ಬೋದು. ಸುಮಾರು ಬ್ಯಾಕ್ ಟೆಸ್ಟ್ ಸಾಫ್ಟ್ವೇರ್ಸ್ ಇದೆ ಈಗ, ಆಯ್ತಾ? ಅದು ಯಾವ್ದಾದ್ರು ಒಂದ್ರಲ್ಲಿ ಮಾಡ್ಕೋಬಹುದು ನೀವು. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ 9 ಬೆಳಿಗ್ಗೆ ಎದ್ಮೇಲೆ ನಾನು ಸಿ ಮತ್ತೆ ಪಿ ಅಟ್ ದ ಮನಿ ತಗೊಂಡು 30% ಸ್ಟಾಪ್ ಲಾಸ್ SL ಗಳು ಇಟ್ರೆ ನನಗೆ ಎಷ್ಟು ಬರುತ್ತೆ ಅಥವಾ ರಿಸಲ್ಟ್ಸ್ ಅನ್ನೋದು ನೋಡಬಹುದು ಒಬ್ರು. ಇದೇ ತರ ಬೇರೆ ಬೇರೆ ಫೀಚರ್ಸ್ ಗಳು ಯೂಸ್ ಮಾಡ್ಕೊಂಡು ಆಲ್ಗೋ ಟ್ರೇಡಿಂಗ್ ಪ್ಲಾಟ್ಫಾರ್ಮ್ ಅಲ್ಲಿ ಮಾಡ್ಕೊಂಡು ಹೋದ್ರೆ, ಈಗ ಫಾರ್ ಎಕ್ಸಾಂಪಲ್ ಈಗ ರೀಸೆಂಟ್ ನ್ಯೂಸ್ ಅಲ್ಲಿ ಜೇನ್ ಸ್ಟ್ರೀಟ್ ಅಂತ ಬಂತು. ಈ ಜೇನ್ ಸ್ಟ್ರೀಟ್ ಅವರೆಲ್ಲ HFTs ಅಂದ್ರೆ ಸಿಕ್ಕಾಪಟ್ಟೆ ಟ್ರೇಡ್ಸ್ ನ ಪಂಚ್ ಮಾಡೋರು, ಅಂದ್ರೆ 1 millisecond, ಸೆಕೆಂಡ್, ಮೈಕ್ರೋಸಿಗೆ ಎಲ್ಲಾದ್ರಲ್ಲೂ ಸುಮಾರು ಮಾಡಿ ಸ್ಕ್ಯಾಲ್ಪ್ ಮಾಡಿ ತಗೊಂಡ್ಬಿಡ್ತಾರೆ. ಈ ತರ ಒಂದು ಟ್ರೇಡ್ ಅವರೆಲ್ಲ ಕಂಟ್ರೋಲ್ ದ ಮಾರ್ಕೆಟ್. ಆ ತರ ಒಂದು ಸಿನಾರಿಯೋ ಇದ್ದಾಗ ಅವರೆಲ್ಲ ದೊಡ್ಡ ಜನ. ಸೊ ಅದಕ್ಕೆ ನಿಮ್ಗೆ ಈ ಕ್ಯಾಂಡಲ್ಸ್ ಏನ್ ಫಾರ್ಮ್ ಆಗತ್ತಲ್ಲ, ಸಿಕ್ಕಾಪಟ್ಟೆ ವಾಲಟೈಲ್ ಇತ್ತು ಒನ್ ಪಾರ್ಟ್ ಆಫ್ ದಿ ಅರೌಂಡ್ 6 months ಬ್ಯಾಕ್ ಅನ್ಸುತ್ತೆ. ನಿಮ್ಗೆ ಯಾರನ್ನಾದ್ರೂ ಕೇಳಿ 90% ಹ್ಯಾವ್ ಲಾಸ್ಟ್ ಮನಿ ಇನ್ ಇದು ಆಪ್ಷನ್ ಸೆಲ್ಲಿಂಗ್. ನಾನು ಐ ಹ್ಯಾವ್ ಸರ್ವೈವ್ಡ್ ಬಿಕಾಸ್ ಗೊತ್ತಿದೆ ಬಿಡಿ ನಮ್ಗೆಲ್ಲ. ರಿಸರ್ಚ್ ಮಾಡಿ ನಾನು ಒಂದು ಹೇಗೆ ನೀವು ಅದನ್ನ ಎಸ್ಕೇಪ್ ಆಗ್ಬೇಕು ಅನ್ನೋದು ಒಂದು ಟೆಕ್ನಿಕ್ಸ್ ನಾನು ಮಾಡಿದಾಗಿಂದ ಸರ್ವೈವ್ ಆಗಿದ್ದೀನಿ. ಯಾಕಂದ್ರೆ ಒಂದು ಸಿಂಪಲ್ ಹೇಳ್ತೀನಿ, ಒಂದು ವೇಟ್ ಅಂಡ್ ಟ್ರೇಡ್ ಅಂತ ಒಂದು ಕಾನ್ಸೆಪ್ಟ್ ಇದೆ. ವೇಟ್ ಅಂಡ್ ಟ್ರೇಡ್ ಅಂದ್ರೆ ಅದು ಎಂಟ್ರಿ ಆಗಲ್ಲ ಆ ಒಂದು ಪ್ರೀಮಿಯಂ ಬರೋವರೆಗೂ. ಸೊ ಅಲ್ಲಿ ನೀವು ಎಷ್ಟೊಂದು ವಿಪ್ಸಾ ಮೂವ್ಸ್ ನ ಅವಾಯ್ಡ್ ಮಾಡ್ತೀರಾ. ಆಮೇಲೆ ಟ್ರೈಲಿಂಗ್ ತುಂಬಾ ಹೆಲ್ಪ್ ಆಗುತ್ತೆ. ಈ ತರ ಒಂದು ಎಷ್ಟೊಂದು ಮೆಥಡ್ಸ್ ಇದೆ ನಿಮ್ಗೆ ಅವಾಯ್ಡ್ ಮಾಡ್ಬೇಕು ಆ ಮೂವ್ಮೆಂಟ್ ಅಂತ. ಅದರಿಂದ ನಿಮ್ಗೆ ಸರ್ವೈವ್ ಆಗಕ್ ಸಾಧ್ಯ. ಇಲ್ಲ ಅಂದ್ರೆ ತುಂಬಾ ಕಷ್ಟ ಇದು ಇದರಲ್ಲಿ. ಸೊ ಬಟ್ ನಾನು ನಿಮ್ಗೆ ಹಾನೆಸ್ಟ್ ಆಗಿ ಕೇಳೋ ಪ್ರಕಾರ ದಯವಿಟ್ಟು ಬೇಜಾರಾಗ್ಬೇಡಿ ಹೇಳ್ತೀನಿ ಅಂತ. ಸೊ ಇದೆಲ್ಲ ನಾವು ನಾರ್ಮಲ್ ಆಗಿ ನಮ್ ಡಿಮಾರ್ಟ್ ಅಕೌಂಟ್ ಗಳಲ್ಲೇ ಮಾಡಬಹುದಲ್ವಾ? ಸೊ ಕೊನೆದಾಗ ಕೇಳ್ಬೇಕಾದ್ರೆ ಈಗ ನೋಡಿ, ಶಾರ್ಟ್ ಸ್ಟಾರ್ಟ್ ಬಗ್ಗೆ ಹೇಳಿದ್ರಿ, ಮತ್ತೊಂದು ಹೇಳಿದ್ರಿ ನಾವು ಸೆಟ್ ಮಾಡ್ತೀವಿ ಅಂತ ಹೇಳಿ. ಅಂದ್ರೆ ಅಕ್ಯುರಸಿ ಇಲ್ಲಿ, ಅಂದ್ರೆ ಇಲ್ಲಿ ಸ್ಟಾಪ್ ಲಾಸ್ ಹಿಟ್ ಆಗೋ ಚಾನ್ಸಸ್ ಜಾಸ್ತಿ ಇರುತ್ತೆ ಅಂತ ನೀವು ಆ ಕಡೆ ಹೋಗ್ತೀರಾ ಅಥವಾ ಹೇಗೆ? ನೀವು ಹೇಳೋ ಪ್ರಕಾರ ನಾನು ಇಷ್ಟು ದಿನ ತಿಳ್ಕೊಂಡಿರೋದು ಆಪ್ಷನ್ ಬೈಯರ್ಗೆ ಹೆಲ್ಪ್ ಆಗುತ್ತೆ, ಅದನ್ನ ಒಪ್ಕೊಳ್ತೀನಿ.
ಆತರ ಏನಾದ್ರು ಮಾಡೋದಾದ್ರೆ ಆಲ್ಗೋನ ನಾವು ಸೆಟ್ ಮಾಡಿ ಬಿಡೋದಾದ್ರೆ ಆಪ್ಷನ್ ಬೈಯಿಂಗ್ ಮಾಡ್ತಕ್ಕಂಥವ್ರಿಗೆ ವರ್ಕ್ ಆಗುತ್ತೆ. ಆಪ್ಷನ್ ಸೆಲ್ಲಿಂಗ್ ನವರೆಗೂ ಅದನ್ನೇ ಪ್ರಿಫರ್ ಮಾಡ್ತೀರಾ ನೀವು ಆಲ್ಗೋನ? ಅದೇನು ಅಂದ್ರೆ ಇವಾಗ ಈ ಡಿಮ್ಯಾಟ್ ಅಕೌಂಟ್ ಅಲ್ಲಿ ನಿಮ್ದು ಕೈಯಲ್ಲಿ ಎಷ್ಟಿರುತ್ತೆ, ನೀವು ಎಂಟರ್ ಆದ್ಮೇಲೆ ಪೊಸಿಷನ್ ಯಾವ್ದು SL ಯಾವ ಟಾರ್ಗೆಟ್ ಅಂತ ಸೆಟ್ ಮಾಡ್ತೀರಾ. ಬಟ್ ನಾನು ಸ್ಟ್ರೈಕ್ ಸೆಲೆಕ್ಷನ್ ಆಟೋಮೇಟ್ ಮಾಡ್ಬೇಕು ಅಂದ್ರೆ ಹೆಂಗ್ ಮಾಡ್ತೀರಾ? ಆಗಲ್ಲ. ಈ ಡಿಮ್ಯಾಟ್ ಅಕೌಂಟ್ ಅಲ್ಲಿ ನೀವು ಮ್ಯಾನ್ಯಲ್ ಆಗಿ ನೋಡ್ಬೇಕು, ಹಾಕ್ಬೇಕು ನೀವು ಅದನ್ನು, ಓಕೆ ಅದಿದೆ ಇದಿದೆ ಅಂತ. ನಮ್ಗೆ ಇವಾಗ ಗೊತ್ತಿಲ್ಲ ನನ್ಗೆ ಮಾರ್ಕೆಟ್ ಎಲ್ಲಿ ಹೋಗುತ್ತೆ ಅಂತ, ಎಲ್ಲಾನು ಆಟೋಮೇಟ್ ಮಾಡಿ ಇಟ್ಟಿದ್ದೀನಿ ನನ್ನ ಸ್ಟ್ರಾಟಜಿ. ಅದ್ರ ಪಾಡಿಗೆ ಅದು ಸ್ಟ್ರೈಕ್ ಸೆಲೆಕ್ಷನ್ ಅದಾಗದೆ ತಗೊಂಡು ಈಗ 25,000 ಇಂದ 25,300 ಹೋಯ್ತು. ಸೊ ನೀವೇನ್ ಮಾಡ್ತೀರಾ, ಬೀಳುತ್ತೆ ಅಂದ್ರೆ ಒಂದು ಸ್ಟ್ರಾಟಜಿ ಹಾಕಿಟ್ಟಿರ್ತೀರಾ, ಮೇಲ್ಗಡೆ ಹೋಗುತ್ತೆ ಅಂದ್ರೂ ಕೂಡ ಒಂದು ಸ್ಟ್ರಾಟಜಿ ಇರುತ್ತೆ, ಎಲ್ಲ ಪ್ರೀ ಡಿಫೈನ್ಡ್ ಇರುತ್ತೆ. ಪ್ಲಾಟ್ಫಾರ್ಮ್ ಎಕ್ಸಿಕ್ಯೂಟ್ ಮಾಡ್ತಾ ಹೋಗುತ್ತೆ. ಯಾವ್ದು ಡಿಮ್ಯಾಟ್ ಅಕೌಂಟ್ ಅಲ್ಲಿ ಮಾಡಕ್ ಆಗಲ್ಲ. ಸೊ ಮುಂಚೆ ನೀವು ವರ್ಕ್ ಮಾಡ್ಬೇಕು ಇದ್ರ ಬಗ್ಗೆ, ಮುಂಚೆ ವರ್ಕ್ ಮಾಡಿ ಅದಕ್ಕೆ ಆದಂತ ಬ್ಯಾಕ್ ಟೆಸ್ಟಿಂಗ್ ಇಂಜಿನ್ಸ್ ಇದೆ, ಅದರಲ್ಲಿ ಡಿಪ್ಲಾಯ್ ಮಾಡ್ಬಿಟ್ಟು ನೋಡ್ಬೇಕು ರಿಸಲ್ಟ್ಸ್ ಯಾವ ತರ ಬರುತ್ತೆ ಅಂತ. ಮೋರ್ ದನ್ 1500 ಬ್ಯಾಕ್ ಟೆಸ್ಟ್ ಮಾಡಿದೀನಿ ಪರ್ಸನಲಿ ನಾನು. ಸೊ ಯಾಕಂದ್ರೆ ಈಸಿ ಅಲ್ಲ ಅದು. ಯಾಕಂದ್ರೆ ನಾನು ಹೇಳ್ಬೇಕು ಅಂದ್ರೆ ಸುಮಾರು ಪ್ರಾಪ್ ಡೆಸ್ಕ್ ಟ್ರೇಡರ್ಸ್ ಗೆ ಸ್ಟ್ರಾಟಜಿ ಡಿಸೈನ್ ಮಾಡಿ ಕೊಟ್ಟಿದ್ದೀನಿ. ಅವರೆಲ್ಲರೂ ಕೇಳೋದು, ಅವರೆಲ್ಲ 200 ಕೋಟಿ ಆತರ ಹಾಕೋದು ಜನ, ಆಯ್ತಾ, ಸ್ಟಾಕ್ ಮಾರ್ಕೆಟ್ ಗೆ ಇಂಟ್ರಾಡೇ ಟ್ರೇಡಿಂಗ್ ಅಲ್ಲಿ 100 ಕೋಟಿ 200 ಕೋಟಿ ಆರಾಮಾಗಿ ಹಾಕ್ತಾರೆ. ಅಂತವ್ರಿಗೆ ಕೇಳೋದಿಷ್ಟೇನೆ, ಅಲ್ಟ್ರಾ ಲೋ ಡ್ರಾಡೌನ್ ಸ್ಟ್ರಾಟಜೀಸ್ ದೇ ವಾಂಟ್. ಅಂದ್ರೆ ಸಿಕ್ಕಾಪಟ್ಟೆ ಲೋ ಇರಬೇಕು, 2% ಮೇಲೆ ಇರಬಾರ್ದು ಡ್ರಾಡೌನ್ ಅವ್ರಿಗೆ. ಅಂದ್ರೆ ಈಗ ಒಂದು ಫಾರ್ ಎಕ್ಸಾಂಪಲ್ 2% ನನ್ಗೆ ಇವಾಗ 1 ಲಕ್ಷ ಹಾಕಿದ್ರೆ 2,000 ಮೇಲೆ ನನ್ ಕಳ್ಕೊಳಕ್ ಇಷ್ಟ ಇಲ್ಲ, ಆತರ ಕೇಳ್ತಾರೆ. ಸೊ ರಿಟರ್ನ್ಸ್ ಅವ್ರಿಗೆ ತಲೆಲೇ ಇಲ್ಲ. ಈಗ 2-3% ರಿಟರ್ನ್ಸ್ ಮಂತ್ಲಿ ಕೊಟ್ರೆ ಅವ್ರಿಗೆ ತುಂಬಾ ಖುಷಿ ಆಗೋಗುತ್ತೆ ಆತರ. ಬಟ್ ಅವ್ರು ಕೇಳೋದ್ ಮೇನ್ ಏನು ಅಂದ್ರೆ ಡ್ರಾಡೌನ್ ಎಷ್ಟು ಅನ್ನೋದು. ಈ ತರ ಒಂದು ಎಲ್ಲಾನು ಅಚೀವ್ ಮಾಡೋದು ನೀವು ಒಂದು ಬ್ಯಾಕ್ ಟೆಸ್ಟಿಂಗ್ ಸಾಫ್ಟ್ವೇರ್ ಯೂಸ್ ಮಾಡಿ. ಸೊ ಅದ್ರಲ್ಲಿ ನೀವು ಮಲ್ಟಿಪಲ್ ಕಾಂಬಿನೇಷನ್ಸ್ ಮಾಡ್ಬೇಕು. ಒಂದು ಸಿಂಪಲ್ ಹೇಳ್ತೀನಿ ನಿಮ್ಗೆ, ಯಾರೋ ಒಬ್ರು ಟ್ರೈ ಮಾಡಬೇಕು ಒಂದು ಅಲ್ಗೋ ಅಂದ್ರೆ ಇದು ಏನೋ ಫಾರ್ ಎಕ್ಸಾಂಪಲ್ ಈಗ ಡೈರೆಕ್ಷನಲ್ ಮತ್ತೆ ನಾನ್ ಡೈರೆಕ್ಷನಲ್ ಎಲ್ಲ ಮಾತಾಡದ್ನಲ್ಲ, ಹೇಗ್ ಮಾಡ್ಬೋದು ಅಂತ ಕೇಳ್ಬೋದು ನೀವು. ಈ ATM ಸ್ಟ್ರಾಡಲ್ ನ ನಾವು ಸೆಲ್ ಮಾಡಿದ್ವಿ ಅಂತ ಇಟ್ಕೊಳ್ಳಿ, ತುಂಬಾ ಕಮ್ಮಿ ಸ್ಟಾಪ್ ಲಾಸ್ ಇಡಿ, 20% ಇಡಿ. ಅದು ಹಿಟ್ ಆಗಿದ ತಕ್ಷಣ ಆ ಡೈರೆಕ್ಷನ್ ಅಲ್ಲೇ ಮಾರ್ಕೆಟ್ ಹೋದ್ರೆ ನೀವು ದುಡ್ಡು ಮಾಡ್ತೀರಾ. ಸೊ ಅದು ಡೈರೆಕ್ಷನಲ್ ಆಗ್ಬಿಡುತ್ತೆ. ಸ್ವಲ್ಪ 80% ಸ್ಟಾಪ್ ಲಾಸ್ ಇಡಿ, ಅದು ನಾನ್ ಡೈರೆಕ್ಷನಲ್ ಆಗುತ್ತೆ. ಯಾಕಂದ್ರೆ 80% ವರ್ಗು ಹಿಟ್ಟೇ ಆಗಲ್ಲ, ಅಲ್ಲಲ್ಲೇ ಓಡಾಡ್ತಿರುತ್ತೆ, DK ಸಿಕ್ಕರೆ ನಿಮ್ ದುಡ್ಡು ಮಾಡ್ತೀರಾ. ಸೊ ಈ 2 ಕಾಂಬಿನೇಷನ್ ಒಂದ್ ಸ್ಟ್ರಾಟಜಿ ಮಾಡ್ಬಿಟ್ಟು ಒಂದ್ ಕಡೆ ಇಡಿ. ಸೆಕೆಂಡ್ ಬ್ರೇಕ್ ಇವನ್ ಇರುತ್ತಲ್ಲ ಸರ್, ಅದ್ರ ಪ್ರಕಾರ ನಾವು ಹೋಗ್ಬೋದಲ್ಲ? ಏನ್ ಹೇಳಿ? ಬ್ರೇಕ್ ಇವನ್ ನಮಗೆ ಮುಂಚೆನೆ ಗೊತ್ತಿರುತ್ತಲ್ವಾ? ಅದೇ ಈಗ ಪೇ ಆಫ್ ಅಲ್ಲಿ ನಿಮ್ಗೆ ಗೊತ್ತಾಗತ್ತಲ್ಲ ಎಲ್ಲಿ ಹೋಗುತ್ತೆ ಅಂತ, ಅದನ್ನ ಸೆಟ್ ಮಾಡ್ಬಿಡೋದು. ಅದನ್ನ ಮಾಡ್ಬಿಟ್ಟು ಒಂದ್ ಕಡೆ ಇಡಿ ಅದನ್ನ. ಆಮೇಲೆ ಇನ್ನೊಂದೇನು ಅಂದ್ರೆ ಆಪ್ಷನ್ ಸೆಲ್ಲಿಂಗ್ ನೀವು ಮಾಡುವಾಗ ನಿಮ್ಗೆ ಒಂದ್ ಸ್ಟ್ರಾಡಲ್ ಸೆಲ್ ಮಾಡಿದೀರಾ ಅಂತ ಇಟ್ಕೊಳ್ಳಿ, ಅದರದ್ದೇ ಆದಂತ ಒಂದು ಇದಿರುತ್ತೆ ಅಂತ ಇಟ್ಕೊಳ್ಳಿ. ಅಂದ್ರೆ ಈಗ ಫಾರ್ ಎಕ್ಸಾಂಪಲ್ 30% ಸ್ಟಾಪ್ ಲಾಸ್ ಇಟ್ಟಿರ ಅಂತ ಇಟ್ಕೊಳ್ಳಿ. ಆ 30% ಸ್ಟಾಪ್ ಲಾಸ್ ಹಿಟ್ ಆದಾಗ ಇದಕ್ಕಿದ್ದಂಗೆ ಬೈ ಮಾಡ್ಬೇಕು ನಾನು ಒಂದು ಆಪ್ಷನ್ ನ, ಆಯ್ತಾ? ಯಾಕಂದ್ರೆ ಕನ್ಫರ್ಮ್ ಆಯ್ತು ನಿಮ್ಗೆ ಡೈರೆಕ್ಷನ್, ನನ್ನ ಆಪ್ಷನ್ ಬೈಯಿಂಗ್ ಅಲ್ಲಿ ದುಡ್ಡು ಮಾಡ್ಬೇಕು ಅಂತ ಇದ್ರೆ ಆ ಒಂದು ಎಕ್ಸ್ಟ್ರಾ ಲೆಗ್ ಅನ್ನು ಎಂಟರ್ ಆಗೋದು ಒಂದು ಟೆಕ್ನಿಕ್ ಇಟ್ಕೊಳ್ಳಿ. ಸೊ ಅದು ಫಸ್ಟ್ ನಾನ್ ಡೈರೆಕ್ಷನಲ್, ಆಮೇಲೆ ಯು ಗೋ ಡೈರೆಕ್ಷನಲ್, ಸೆಮಿ ಡೈರೆಕ್ಷನಲ್. ಇದು ಫಸ್ಟ್ ನಾನ್ ಡೈರೆಕ್ಷನಲ್ ಸ್ಟಾರ್ಟ್ ಮಾಡ್ತೀರಾ, ಆಮೇಲೆ ಡೈರೆಕ್ಷನಲ್ ಹೋಗ್ತೀರಾ ಮೂವ್ಸ್ ಮೇಲೆ. ಅದು ತುಂಬಾ ಇಂಪಾರ್ಟೆಂಟ್ ನಿಮ್ಗೆ. ಸೊ ಇದೆಲ್ಲ ಕಾಂಬಿನೇಷನ್ ವರ್ಕ್ ಮಾಡಿ ಒಂದು ಸ್ಟ್ರಾಟಜಿ ಮಾಡಿ ಬ್ಯಾಕ್ ಟೆಸ್ಟ್ ಮಾಡಿ ಒಂದು 5-6 ವರ್ಷಕ್ಕೆ ಡೇಟಾ ನೋಡ್ಬೋದು. ಈಗ ಈ ಬ್ಯಾಕ್ ಟೆಸ್ಟಿಂಗ್ ಸಾಫ್ಟ್ವೇರ್ಸ್ ಗಳು ಕೊಡುತ್ತೆ. ಸೊ ಒಂದು 5-6 ವರ್ಷದ ಡೇಟಾ ನೋಡ್ಬಿಟ್ಟು ನಿಮ್ದು ಅಲ್ಟ್ರಾ ಲೋಡ್ ಎಷ್ಟು ಡ್ರಾಡೌನ್ ಇದೆ ನೋಡಿ, ನಿಮ್ಗೆ ಏನಾದ್ರು ಕಂಫರ್ಟಬಲ್ ಅನ್ಸಿದ್ರೆ ಅದನ್ನ ಡಿಪ್ಲಾಯ್ ಮಾಡಿ. ಅದು ಪೇಪರ್ ಟ್ರೇಡಿಂಗ್ ಮಾಡಿ ಒಂದು ಫಸ್ಟ್ 2-3 ಮಂತ್ಸ್, ಆಮೇಲಿಂದ ಇದನ್ನ ಮಾಡಿ. ನಾನು ಇನ್ನೊಂದು ಹೇಳ್ತೀನಿ, ಒಂದು ಇಂಪಾರ್ಟೆಂಟ್ ವಿಷಯ ಏನು ಅಂದ್ರೆ, ಈಗ ಒಂದು ಇದೆಲ್ಲ ಬ್ಯಾಕ್ ಟೆಸ್ಟ್ ಮಾಡ್ಬಿಟ್ಟಿರ್ತಾರೆ ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್ 1 ಲಕ್ಷ ನೀವು ಹಾಕಕ್ ರೆಡಿ ಇದೀರ ಅಂತ ಇಟ್ಕೊಳ್ಳಿ, ಅದಕ್ಕೆ 2% ಡ್ರಾಡೌನ್ ಇದೆ ಅಂತ ಇಟ್ಕೊಳ್ಳಿ. ಆ 2% ಡ್ರಾಡೌನ್ ಅಂದ್ರೆ ಒಂದು 2,000 ಆಯ್ತು ಅಂತ ಇಟ್ಕೊಳ್ಳಿ. ಆ 2,000 ರೂಪಾಯಿ ನೀವು ಯಾವ ತರ ಮಾಡಬೇಕು ಅಂತ ಹೇಳ್ತೀನಿ. ಆ 1 ಲಕ್ಷದ್ದು ಲಿಕ್ವಿಡ್ ಬೀಸ್ ತಗೊಳ್ಳಿ ಫಸ್ಟ್. ಲಿಕ್ವಿಡ್ ಬೀಸ್ ಅಂದ್ರೆ ಗೊತ್ತಲ್ವಾ? ಸೊ ಲಿಕ್ವಿಡ್ ಬೀಸ್ ನ ತಗೊಳ್ಳಿ ಫಸ್ಟ್. ಆ ಲಿಕ್ವಿಡ್ ಬೀಸ್ ಸೇಮ್ ಲೈಕ್ FD. ಲಿಕ್ವಿಡ್ ಬೀಸ್ ಹೆಂಗೆ ಅಂತಂದ್ರೆ ನಿಮಗೆ ಕನ್ಸಿಸ್ಟೆಂಟ್ ಆಗಿ ಅವ್ರು ನಿಮಗೆ ಅಮೌಂಟ್ ಕೊಡ್ತಾ ಹೋಗ್ತಾರೆ. FDನೇ ಅದು. ನಿಮ್ಗೆ ಮ್ಯೂಚುವಲ್ ಫಂಡ್ ಗಳಲ್ಲಿ ಯೂನಿಟ್ ಕೊಡ್ತಾರೆ, ಬಟ್ ಇವ್ರು ನಿಮಗೆ ಡೈರೆಕ್ಟ್ ಅಮೌಂಟ್ ಕೊಡ್ತಾರೆ. ಅದನ್ನ ನಾವು ಪ್ಲೆಡ್ಜ್ ಮಾಡ್ಬಿಟ್ಟು ಮಾಡಬಹುದಲ್ವಾ? ಸೊ ಇವಾಗ 6% ರಿಟರ್ನ್ಸ್ ಎನಿವೇ ಬರುತ್ತಲ್ಲ. ಸೊ ಈಗ ನಿಮ್ಗೆ ಅಲ್ಟ್ರಾ ಲೋ ಡ್ರಾಡೌನ್ ಸ್ಟ್ರಾಟಜಿ ಮಾಡಿರ್ತೀರಾ ಅಂತ ಇಟ್ಕೊಳ್ಳಿ, ಯಾವ್ದೋ ಒಂದು ಟೂಲ್ ಯೂಸ್ ಮಾಡ್ಬಿಟ್ಟು ಒಂದು 2% ಡ್ರಾಡೌನ್ ಇರುತ್ತೆ ಅಂತ ಇಟ್ಕೊಳ್ಳಿ ನಿಮ್ ಸ್ಟ್ರಾಟಜಿಗೆ. 2,000 ರೂಪಾಯಿ ನಿಮ್ಗೆ ಲಿಕ್ವಿಡ್ ಬೀಸ್ ಅರ್ನ್ ಮಾಡೋವರೆಗೂ ಟ್ರೇಡಿಂಗ್ ಮಾಡಬೇಡಿ, ಅಲ್ಲಿವರೆಗೂ ಪೇಪರ್ ಟ್ರೇಡಿಂಗ್ ಮಾಡಿ. ಯಾಕಂದ್ರೆ ಲಿಕ್ವಿಡ್ ಬೀಸ್ ನಿಮ್ಗೆ ದುಡ್ಡು ಮಾಡ್ಕೊಟ್ಬಿಡತ್ತೆ 2,000, ಆಯ್ತಾ? ಅಂದ್ರೆ ಒಂದು 6 ತಿಂಗಳು ತಗೋಬಹುದು, 3 ತಿಂಗಳು ತಗೋಬಹುದು. 6% ಕೊಡತ್ತೆ ವರ್ಷಕ್ಕೆ, ಅಂದ್ರೆ ನಿಮ್ಗೆ 2% ಕೊಡಕ್ಕೆ 3 ತಿಂಗಳು ಬೇಕಷ್ಟೇ. ಸೊ 3 ತಿಂಗಳು ಏನು ಟ್ರೇಡ್ ಮಾಡಬೇಡಿ, ಪೇಪರ್ ಟ್ರೇಡಿಂಗ್ ಮಾಡಿ. ಲಿಕ್ವಿಡ್ ಬೀಸ್ ಅಲ್ಲಿ 1 ಲಕ್ಷ ಇರ್ಲಿ, ಅದು ಬೆಳಿತಾ ಹೋಗತ್ತಾ 2,000 ಬರುತ್ತಾ ನಿಮ್ಗೆ. 2,000 ಬಂದಿದ್ದ ದಿನದಿಂದ ಸ್ಟಾರ್ಟ್ ಮಾಡಿ ಆ ಸ್ಟ್ರಾಟಜಿನ ಲೈವ್ ಮಾಡಕ್ಕೆ. ನಿಮ್ಗೆ ಆಗ್ಲೇ ಡ್ರಾಡೌನ್ ಕವರ್ ಆಗ್ಬಿಟ್ಟಿರತ್ತೆ ನಿಮ್ಗೆ. ಅರ್ಥ ಆಯ್ತಾ? ಅದು ಅಡ್ವಾಂಟೇಜ್. ಸ್ವಲ್ಪ ಕಾದ್ಬಿಟ್ಟು ಮಾಡಿ, ಅದೊಂದು ಟೆಕ್ನಿಕ್.
ಸೊ ಫಸ್ಟೇ ಸ್ಟಾರ್ಟ್ ಮಾಡ್ಬಿಡಿ. ಲಿಕ್ವಿಡ್ ಬೀಸ್ ಅಲ್ಲಿ ಹಾಕ್ಬಿಟ್ಟು ಬಿಟ್ಬಿಡಿ ಅದನ್ನ. ಆ ಡ್ರಾ ಡೌನ್ ಏನ್ ಇರುತ್ತಲ್ಲ ಆ ನಂಬರ್, ಆ ಒಂದ್ 2% ಅಂದ್ರೆ 2,000 ರೂಪಾಯಿ ಆಗೋವರೆಗೂ ಪ್ರಾಫಿಟ್ಸ್ ಕಾಯಿರಿ, ಒಂದ್ 3 ತಿಂಗಳಲ್ಲಿ ಆಗ್ಬೋದು. ಅಲ್ಲಿಂದ ಸ್ಟಾರ್ಟ್ ಮಾಡಿ ನೀವು ಆಪ್ಷನ್ ಸೆಲ್ಲಿಂಗ್, ಸೊ ದಟ್ ನಿಮ್ಗೆ ರಿಸ್ಕ್ ಆಗ್ಲೇ ಕವರ್ ಆಗ್ಬಿಟ್ಟಿರುತ್ತೆ. ಕರೆಕ್ಟ್. ಸೊ ಕೊನೆಯದಾಗಿ ನಮ್ಮ ವೀಕ್ಷಕರಿಗೆ ಏನ್ ಹೇಳಲಿಕ್ಕೆ ಇಷ್ಟಪಡ್ತೀರಾ? ಸೊ ನೆಕ್ಸ್ಟ್ ಬರ್ತಕ್ಕಂಥ ಯಂಗ್ಸ್ಟರ್ಸ್ ಗೆ, ಟ್ರೇಡಿಂಗ್ ಮಾಡೋಕ್ ಬರ್ತಕ್ಕಂಥವ್ರಿಗೆ ಏನ್ ಹೇಳಕ್ ಇಷ್ಟಪಡ್ತೀನಿ ಅಂದ್ರೆ, ದುಡ್ಡು ಅನ್ನೆಸೆಸರಿ ಕಳ್ಕೋಬೇಡಿ. ಸ್ಟಾಕ್ ಮಾರ್ಕೆಟ್ ಒಂದು ಟೆಂಪಲ್ ತರ ವರ್ಷಿಪ್ ಮಾಡ್ತೀವಿ, ಅಂದ್ರೆ ಒಂದು ದೇವಸ್ಥಾನ ತರ ಇದು. ಎಲ್ಲ ಫ್ರಾಡ್, 90% ಫ್ರಾಡ್ ಅಂತ ಹೇಳೋರು ಈ ಸ್ಕ್ಯಾಮ್ಸ್ಟರ್ಸ್ ಇಂದ, ಯೂಶಲಿ ಟೆಲಿಗ್ರಾಮ್ ಗ್ರೂಪ್ಸ್, ವಾಟ್ಸ್ಆಪ್ ಗ್ರೂಪ್, ಇದರಿಂದ ಹಾಳು ಮಾಡಿರೋದು. ಇದಕ್ಕಿಂತ ಒಂದು ಒಳ್ಳೆ ಒಂದು ಪ್ಲಾಟ್ಫಾರ್ಮ್ ಇಲ್ಲ ನಿಮ್ಗೆ ದುಡ್ಡು ಮಾಡಕ್ಕೆ. ಲೀಗಲಿ ವೇರ್ ಯು ಕ್ಯಾನ್ ಬೀಟ್ FD ಸ್ಟಾಕ್ ಮಾರ್ಕೆಟ್ ಅಷ್ಟೇ. ಅದನ್ನೇ ಏನ್ ಮಾಡಿ, ತುಂಬಾ ಲೂಕ್ರೇಟಿವ್ ರಿಟರ್ನ್ಸ್ ಹೋಗ್ಬೇಡಿ, ತುಂಬಾ ಹೈ ಪ್ರಾಫಿಟ್ಸ್ ಗಳು ನೋಡ್ಬೇಡಿ. 2-3% ಟ್ರೈ ಮಾಡಿ ಮಂತ್ಲಿ, ಅದೇ ತುಂಬಾ ಮ್ಯಾಸಿವ್. ಅದು 2% ಮಾಡಿದ್ರೆ 24% ಪ್ಲಸ್ ಲಿಕ್ವಿಡ್ ಬೀಸ್ 6% ಕೊಟ್ಟಿರುತ್ತೆ. 30% ಯಾವನು ಮಾಡಲ್ಲ ಇಲ್ಲಿ. ವಾರನ್ ಬಫೆಟ್ ಬೀಟ್ ಮಾಡ್ತೀರಾ ನೀವು ಕನ್ಸಿಸ್ಟೆಂಟ್ ಆಗಿ ಮಾಡಿದ್ರೆ ನೀವು. ಅದರಿಂದ ಸುಮ್ನೆ ಯಾವ್ದಾದ್ರು ಟಿಪ್ಸ್ ಮತ್ತೆ ಇದ್ರಕ್ಕೆ ಹೋಗ್ಬೇಡಿ. ಒಂದು ಯಾವ್ದಕ್ಕೂ ನೀವು ಈ ತರ ಒಂದು ಈಲ್ಡ್ ಆಗ್ಬೇಡಿ. ಪ್ಲಸ್ ಪ್ರತಿಯೊಂದು ರಿಸೋರ್ಸಸ್ ಆನ್ಲೈನ್ ಇದೆ. ಜೆನ್ಯನ್ ಆಗಿ, ಈಗ ಫಾರ್ ಎಕ್ಸಾಂಪಲ್ ಯಾರೋ ಒಬ್ರು ಗೊತ್ತು ಏನೋ ಹೇಳ್ಕೊಡ್ತಾರೆ ಅಂದ್ರೆ ಅವ್ರದ್ದು ಫಸ್ಟ್ ವೆರಿಫೈಡ್ P&L ನೋಡಿ, ಅವ್ರು ನಿಜವಾಗ್ಲೂ ಪ್ರಾಫಿಟ್ಸ್ ಮಾಡ್ತಿದಾರಾ ನಿಮ್ಗೆ ಅಥವಾ ಸುಮ್ನೆ ಹೇಳ್ತಿದಾರಾ? ಯಾಕಂದ್ರೆ ತುಂಬಾ ಜನ ಮೋಸ ಹೋಗ್ತಿದ್ದಾರೆ ಈ ಕೋರ್ಸ್ ಮತ್ತೆ ಇದ್ರಲ್ಲಿ ಸೆಲ್ ಮಾಡಿ. ಸೊ ಅದು ಏನು ಹೇಳ್ಕೊಡಲ್ಲ, ಎಲ್ಲ ಗೂಗಲ್ ಬರೋದೇ ಹೇಳ್ಕೊಡ್ತಾರೆ. ಜನಕ್ಕೆ ಸುಮ್ನೆ ಮೋಸ ಮಾಡಿ. ಇನ್ನೊಂದು ಮಾಹಿತಿ ಗೊತ್ತಿರ್ಲಿ, ಸೊ ನಿಮ್ಗೆ ಯಾರು ಎಲ್ಲರೂ ಟೀಚ್ ಮಾಡ್ತಾರಲ್ವಾ, ಸೊ ಅವ್ರಿಗೆ ಎಷ್ಟೋ ಜನಕ್ಕೆ ಇದ್ರ ಬಗ್ಗೆ ನಾಲೆಡ್ಜ್ ಇರಲ್ಲ. ಸುಮ್ನೆ ಏನೇನೋ ನೋಡ್ಬಿಟ್ಟು ಏನೇನೋ ಹೇಳ್ತಾರೆ. ಸೊ ಈ ತರ ಆಗಿದೆ. ನಾನು ಕೂಡ ನನ್ನ ಬಳಿ ಸುಮಾರು ಸ್ಟೂಡೆಂಟ್ಸ್ ಗಳೆಲ್ಲ ಬಂದಿದ್ದಾರೆ, ಸೊ ಬಂದ್ಬಿಟ್ಟು ಅದನ್ನ ಹೇಳ್ಕೊಂಡಿದ್ದಾರೆ. ಸೊ ಅದಕ್ಕೋಸ್ಕರ ಹೇಳ್ತಾ ಇದ್ದೀನಿ, ದಯವಿಟ್ಟು ಏನಾದ್ರು ಮೇನ್ ಆಗಿ ಶೇರ್ ಮಾರ್ಕೆಟ್ ಅಲ್ಲಿ ಯಾಕೆ ದುಡ್ಡು ಮಾಡಕ್ಕಾಗಲ್ಲ ಅಂದ್ರೆ, ಬಿಕಾಸ್ ನೀವು ಯಾರು ಕೂಡ ನಾಲೆಡ್ಜ್ ಬಗ್ಗೆ ತಲೆ ಕೆಡಿಸ್ಕೊಳ್ಳಲ್ಲ. ಕರೆಕ್ಟ್. ಮೇನ್ ನಾಲೆಡ್ಜ್ ಇಸ್ ದ ಮೇನ್ ಥಿಂಗ್. ಸೊ ನೀವು ನಾಲೆಡ್ಜ್ ನ ನೀಟಾಗಿ ತಗೊಂಡ್ರಿ ಅಂದ್ರೆ ಶೇರ್ ಮಾರ್ಕೆಟ್ ನಲ್ಲಿ ನೀವು ದುಡ್ಡನ್ನ ಮಾಡಬಹುದು. ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ಟು ನೋಡಿ, ಎಷ್ಟೋ ಜನಕ್ಕೆ ಒಂದು ಆಪ್ ನ ಯೂಸ್ ಮಾಡೋದೇ ದೊಡ್ಡ ಸಾಧನೆ ಇವರಿಗೆ. ನಾನು ಅದ್ ನೋಡಿದ್ದೀನಿ. ಶೇರ್ ಮಾರ್ಕೆಟ್ ಅಲ್ಲಿ ನಾನು ದುಡ್ಡು ಹಾಕ್ತೀನಿ, ನಾನು ಯಾವ್ದೋ ಒಂದು ಆಪ್ ನ ಯೂಸ್ ಮಾಡ್ತೀನಿ ಅಂತ ಹೇಳಿ. ಆ ರೀತಿ ಒಂದು ಆಪ್ ನ ಯೂಸ್ ಮಾಡಕ್ ಬರುತ್ತೆ ಅಥವಾ ಏನೋ ಒಂದು ಕಲ್ತಿದ್ದೀನಿ ಅಂತ ಮಾಡೋದಲ್ಲ. ಶೇರ್ ಮಾರ್ಕೆಟ್ ಅಂತಕ್ಕಂಥದ್ದು ದೊಡ್ಡ ಸಮುದ್ರದ ತರ. ಅದು ಜನರಿಗೆ, ಸುಮಾರು ಜನರಿಗೆ ಅದು ಗೊತ್ತಿಲ್ಲ. ಎಷ್ಟು ಕಲಿತಿರೋ ಅಷ್ಟು ಕಮ್ಮಿ, ಎಷ್ಟು ಕಲ್ತರೂ ಕಮ್ಮಿನ ಇದರಲ್ಲಿ, ಓಕೆನಾ? ಸೊ ಅಷ್ಟು ಇನ್ ಡೆಪ್ತ್ ಇದೆ. ಸೊ ನೀವು ಅರ್ಧಂಬರ್ಧ ತಿಳ್ಕೊಂಡ್ಬಿಟ್ಟು, ಸ್ವಲ್ಪ ತಿಳ್ಕೊಂಡ್ಬಿಟ್ಟು ನಾನು ಏನಾದ್ರು ಶೇರ್ ಮಾರ್ಕೆಟ್ ಅಲ್ಲಿ ಟ್ರೇಡ್ ಮಾಡ್ತೀನಿ, ದುಡ್ಡು ಮಾಡ್ತೀನಿ ಅಂದ್ರೆ ಯಾವ್ದು ಕೂಡ ಸಾಧ್ಯ ಇಲ್ಲ ಅಂತ ಹೇಳ್ಬಹುದು. ಓಕೆ ಸರ್, ಸೊ ಖಂಡಿತ ಫ್ಯೂಚರ್ ನಲ್ಲಿ ನಿಮ್ಗೆ ಏನಾದ್ರು ಒಂದು ಈ ಆಲ್ಗೋ ಬಗ್ಗೆ ಒಂದು ನಮ್ಮ ವೀಕ್ಷಕರಿಗೆ ಡೆಮೋ ಕೊಡ್ಬೇಕು ಅಂತ ಹೇಳಿದ್ರೆ ದಯವಿಟ್ಟು ಇನ್ ಡೀಟೇಲ್ ಯಾವ ತರ ನೀವು ಸೇವ್ ಮಾಡಬಹುದು ಕ್ಯಾಪಿಟಲ್ ನ, ಯಾವ ತರ. ಏನಕ್ಕೆ ಕರ್ನಾಟಕದಲ್ಲಿ ಯಾರು ಕೂಡ ಇದ್ರವರೆಗೂ ಆಲ್ಗೋ ಬಗ್ಗೆ ಪರ್ಫೆಕ್ಟ್ ಆಗಿ ಜನರಿಗೆ ಹೇಳ್ಕೊಟ್ಟಿಲ್ಲ. ಸೊ ಅದು ಒಂದು ನನ್ಗಿದೆ. ಸೊ ಅದನ್ನ ನೀಟಾಗಿ ಅವ್ರಿಗೆ ಟೀಚ್ ಮಾಡ್ಬೇಕು ಅಂತ ಹೇಳಿ. ಸೊ ನಿಮ್ಗೆ ಏನಾದ್ರು ಟೈಮ್ ಇದ್ರೆ ದಯವಿಟ್ಟು ನಮ್ಮನ್ನ ಕಾಂಟ್ಯಾಕ್ಟ್ ಮಾಡಿ. ಸೊ ಒಂದು ವಿಡಿಯೋನ ಮಾಡೋಣ ಅವರಿಗೋಸ್ಕರ, ಸ್ಪೆಸಿಫಿಕ್ ಆಗಿ ಒಂದು ಆಲ್ಗೋ ಟ್ರೇಡಿಂಗ್ ಯಾವ ರೀತಿ ನಡೆಯುತ್ತೆ ಅದ್ರ ಬಗ್ಗೆ ಕಂಪ್ಲೀಟ್ ಮಾಹಿತಿ. ಸುಲಭ ಅಂತ ಜನಕ್ಕೆ ಅನ್ಸತ್ತೆ. ನಾನು ಹೇಳೋದು ತೋರ್ಸಿದ್ರೆ ಇಷ್ಟು ಸುಲಭನ ಯಾಕೆ ಮಾಡ್ತಿಲ್ಲ ನಾವು ಅಂತ ಅನ್ಸ್ಬೇಕು. ಆ ತರ ಸ್ಟ್ರಾಟಜೀಸ್ ಇದೆ ಮಾಡಕ್ಕೆ. ಅಂಡ್ ತುಂಬಾ ಸಿಂಪಲ್ ಆಗಿ, ಯಾವ್ದು ಕಾಂಪ್ಲಿಕೇಟೆಡ್ ಇಲ್ಲ. ನಾನು ಎಕ್ಸ್ಪ್ಲೇನ್ ಮಾಡಿದ್ ಯಾವ್ದು ತುಂಬಾ ನನ್ ಕೈಲಿ ಆಗಲ್ಲ ಅನ್ನೋದಲ್ಲ. ಪ್ರತಿಯೊಂದು ತುಂಬಾ ಸಿಂಪಲ್ ಇದು. ಜನಕ್ಕೆ ತಿಳುವಳಿಕೆ ಮಾಡ್ತಿಲ್ಲ. ಯಾಕೆಂದ್ರೆ ಅವ್ರು ಯಾರೋ ಬೇರೆ ಒಂದು ಕೆಟ್ಟ ಇಂಟೆನ್ಷನ್ ಅಲ್ಲಿ ಇದು ಗೊತ್ತಾಗಬಾರದು ಅನ್ನೋ ತರ ದುಡ್ಡು ಮಾಡ್ಬೇಕು ಅನ್ನೋ ಇಂಟೆನ್ಷನ್ ಮಾಡ್ತಾರೆ ಹೊತ್ತು ಯಾರು ಹೆಲ್ಪ್ ಮಾಡ್ಬೇಕು ಅನ್ನೋ ಆನೆಸ್ಟ್ ಇದಿಲ್ಲ. ನನ್ಗೆ ಪರ್ಸನಲಿ ನಾನು ಸ್ಟಾಕ್ ಮಾರ್ಕೆಟ್ ಇಂದ ದುಡ್ಡು ಮಾಡ್ಕೋತಾ ಇದ್ದೀನಿ. ಸೊ ನಂಗೆ ಏನ್ ನೆಸೆಸಿಟಿನೂ ಇಲ್ಲ ಇದ್ ಬಂದ್ಬಿಟ್ಟು ಅದು ಮಾಡಿ ಇದ್ ಮಾಡಿ ಯಾವ್ದೇ ಪ್ರಾಡಕ್ಟ್ ಸೆಲ್ ಮಾಡ್ತಿಲ್ಲ. ಸೊ ನಂದು ಪರ್ಸನಲ್ ಆನೆಸ್ಟ್ ಒಪಿನಿಯನ್ ಹೇಗ್ ದುಡ್ಡು ಮಾಡಿದೀನಿ ಅನ್ನೋದು ಒಂದು ಗ್ಲಿಮ್ಸ್ ಕೊಟ್ಟಿದ್ದೀನಿ ಅಷ್ಟೇ. ಆಸ್ ಪರ್ ದ ಸ್ಟ್ರಾಟಜಿ, ಆಪ್ಷನ್ ಸೆಲ್ಲಿಂಗ್ ಏನೆ ಯಾವ ತರ ಥಿಂಕ್ ಮಾಡ್ಬೇಕು ನೀವು, ಅದಕ್ಕೇನೆ ಸಪರೇಟ್ ಬೇಕಿದ್ರೆ ಎಕ್ಸ್ಪ್ಲೇನ್ ಮಾಡ್ತೀನಿ. ಸೊ ಇವರ ವೆರಿಫೈಡ್ P&L ಕೂಡ ನಾನು ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಗಳನ್ನ ಕೊಟ್ಟಿರ್ತೀನಿ, ಅಲ್ಲಿ ಹೋಗಿ ಕೂಡ ನೀವು ನೋಡಬಹುದು. ನಾನು ಕೂಡ ನೋಡಿದ್ದೇನೆ. ಸೊ ಸರ್ ಶೇರ್ ಮಾಡ್ತೀನಿ ಅಂತ ಕೂಡ ಹೇಳಿದ್ದಾರೆ. ಸೊ ನಿಮ್ಗೇನಾದ್ರೂ ಇದೇ ರೀತಿ ಒಬ್ಬ ಟ್ರೇಡರ್ ಆಗ್ಬೇಕು ಅಂತ ಇದ್ರೆ, ಏನಾದ್ರೂ ಶೇರ್ ಮಾರ್ಕೆಟ್ ನ ಬಗ್ಗೆ ಕಲಿಬೇಕು ಅಂತ ಇದ್ರೆ ದಯವಿಟ್ಟು ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಹಾಗೇನೆ ಈ ವಿಡಿಯೋ ಇಷ್ಟ ಆಗಿದ್ರೆ ವಿಡಿಯೋನ ಲೈಕ್ ಮಾಡಿ. ಸರ್ ಬಹಳ ಥ್ಯಾಂಕ್ಸ್ ನಮ್ಮ ಒಂದು ಕಾರ್ಯಕ್ರಮಕ್ಕೆ ಬಂದಿದ್ದಕ್ಕೆ, ಹಾಗೇನೆ ಕರ್ನಾಟಕದ ಜನತೆಗೆ ಈ ಒಂದು ಆಲ್ಗೋ ಟ್ರೇಡಿಂಗ್ ನ ಬಗ್ಗೆ ತಿಳಿಸಿದ್ದಕ್ಕೆ ಥ್ಯಾಂಕ್ ಯು. ಸೊ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗೋಣ. ಧನ್ಯವಾದ.